ಅಂತೂ ನೀನು ಗೆದ್ಬಿಟ್ಟೆ ಸುಬ್ಬು. ಅಂಜಲಿ ಹುಷಾರಾಗ್ಬಿಟ್ಲು. ನಾನು ಒಬ್ಬನೇ ಗೆದ್ದಿಲ್ಲ ಮೇಡಮ್, ನನ್ನ ಜೊತೆ ನೀವು ಗೆದ್ದಿದ್ದೀರಾ. ನೀವು ನನ್ನ ಜೊತೆ ಬಂದಿದ್ದು ಬರೀ ಬೆಂಬಲ ಮಾತ್ರ ಆಗಿಲ್ಲ, 100 ಆನೆ ಬಲ ಬಂದಂಗಾಯ್ತು. ಕಳ್ಳ, ಇಂಥ ಮಾತುಗೆಲ್ಲ ಕಮ್ಮಿ ಇಲ್ಲ. ಆದರೂ ಆ ಮಗುನ ಅವ್ರ ಅಮ್ಮನ ಹತ್ರ ಸೇರಿಸೋದು, ಈ ಮನೆ ಸಮಸ್ಯೆನೆಲ್ಲ ಪರಿಹಾರ ಮಾಡೋದು, ಇದೆಲ್ಲ ನಿನ್ನ ನಿರ್ಧಾರ ತಾನೆ? ನಿರ್ಧಾರ ನಂದಾದ್ರು ಪ್ರಯತ್ನ ಇಬ್ರದು ಅಲ್ವಾ? ಆಯ್ತಪ್ಪ, ನಾನು ನಿನ್ನ ಅರ್ಧ ಹಂಗೆ ಅಲ್ವಾ? ಹಾಗಾಗಿ ನಿನ್ನ ಕಷ್ಟ ಸುಖ ಸೋಲು ಗೆಲುವು ಎಲ್ಲದರಲ್ಲೂ ನಂದು ಅರ್ಧ ಪಾಲಿದೆ. ಇವಾಗ ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಈಗ ಹೆಂಗೂ ಅಂಜಲಿ ಅವ್ರು ಮಾತಾಡ್ತಾ ಇದ್ದಾರೆ, ನಾವು ಕರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಕೇಳ್ಕೋಬೇಕು. ಆಗ ನಮ್ಗೆ ಈ ಮನೆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಸಾಧ್ಯ. ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ 1 ವಾರದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಮಾಡಿ ನಮ್ಮೂರಿಗೆ ಹೋಗ್ಬಿಡ್ಬೋದು ಮೇಡಮ್. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನನಗೂ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಅಲ್ಲಿದ್ದಾಗ ನೀನು ಬೇಕು ಅಂತ ಅನ್ನಿಸ್ತಾ ಇತ್ತು, ನಿನ್ನ ನೆನಪಾಗ್ತಿತ್ತು, ಈಗ ಅವ್ರು ನೆನಪಾಗ್ತಿದ್ದಾರೆ. ನಾನು ಯಾಕೆ ಹೀಗೆ? ಮೇಡಮ್, ನಿಮಗೆ ಎಷ್ಟು ಕಣ್ಣಿದೆ? 2. ಅದರಲ್ಲಿ 1 ಕಣ್ಣು ನಾನು, ಇನ್ನೊಂದು ಕಣ್ಣು ಯಜಮಾನ್ರು ಮತ್ತು ಅಮ್ಮೋರು. 2 ಕಣ್ಣಿದ್ರು ನೋಟ ದೃಷ್ಟಿ ಒಂದೇ ಆಗಿರುತ್ತೆ. ಹಾಗೆ ನಿಮ್ಮ ಕಣ್ಣಲ್ಲಿ ನಾವೆಲ್ಲರೂ ಇದ್ರು ನಮ್ಮೆಲ್ಲರ ಮೇಲಿರೋ ಪ್ರೀತಿ ಒಂದೇ ಆಗಿರುತ್ತೆ. ಅದಕ್ಕೆ ಹೌದು. ಆದರೆ ನನ್ನ ಕಣ್ಣಲ್ಲಿರೋ ನೀನು ನನ್ನ ಕಣ್ಣೆದುರುಗಡೆ ಇಲ್ಲ ಅಂದರೂ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ. ಚೋ ಹೇಳಿದ್ನಲ್ಲ, ಇನ್ನು ಮುಂದೆ ಹಾಗಾಗಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಆದಷ್ಟು ಬೇಗ ನಮ್ಮ ಮನೆಗೆ ಹೋಗ್ಬೇಡ. ಏನಾದರೆ ನಾನಿಲ್ಲಿ ನಾನಾಗಿಲ್ಲ ಮೇಡಮ್. ದಿನ ಬೆಳಗಾದರೆ ನಾಟಕ ಆಡಬೇಕು. ಈ ಜಂಜಾಟದ ಮಧ್ಯ ನನ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ.